ಈ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಜುಳಾ. ನಾನಿವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅಂದರೆ ಫುಲ್ ಆಫ್ ಪ್ರೋಟೀನಿಂದ ಆ್ಯಡ್ ಆಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಟೈಮು ನಾವು ಉಪ್ಪಿಟ್ಟು, ಪಲಾವು, ದೋಸೆ, ಪೂರಿ ಈ ಥರನೇ ಬ್ರೇಕ್ಫಾಸ್ಟ್ ತಿನ್ನೋದಕ್ಕಿಂತ ಒಂದಿನ ಆ ಬ್ರೇಕ್ಫಾಸ್ಟ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು ವೀಕಲ್ಲಿ ಒಂದಿನ 2 ದಿನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ನಾವು ಈ ಥರ ಪ್ರೋಟೀನ್ ಇರೋ ಬ್ರೇಕ್ಫಾಸ್ಟ್ನ ತೊಗೊಳಕ್ಕೆ ಟ್ರೈ ಮಾಡಬೇಕು. ನೋಡಿ, ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಪಂಪ್ಕಿನ್ ಸೀಡ್ಸು ಮತ್ತು ಚಿಯಾ ಸೀಡ್ಸ್ನ ನಾನು ಹಾಲಲ್ಲಿ ನಿಮಗೆ ಯಾರಿಗೆಲ್ಲ ಹಾಲು ಇಷ್ಟ ಇಲ್ಲ, ಮೊಸರಲ್ಲಿ ಕೂಡ ಸೋಕ್ ಮಾಡ್ಬೋದು. ಮೊಸರು ಕೂಡ ಒಂದು ಪ್ರೋಟೀನ್ ಸೋರ್ಸ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಮೊಸರಲ್ಲಿ ಕೂಡ ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸು, ನಿಮಗೆ ಇಷ್ಟ ಆಗೋ ಡ್ರೈ ಫ್ರೂಟ್ಸು, ನಾನಿಲ್ಲಿ ಗ್ರೇಪ್ಸ್ ಹಾಕಿದ್ದೀನಿ, ಬಾದಾಮ್ ಹಾಕಿದ್ದೀನಿ, ಗೋಡಂಬಿ ಹಾಕಿದ್ದೀನಿ, ಮತ್ತು ಫಿಗ್ ಹಾಕಿದ್ದೀನಿ, ಮತ್ತು ಸ್ವಲ್ಪ ಮುಸ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ, ಆ್ಯಪಲ್ ಹಾಕಿದ್ದೀನಿ, ಬನಾನಾ ಹಾಕಿದ್ದೀನಿ. ನಿಮಗೆ ಯಾವ ಫ್ರೂಟ್ಸ್ ಇಷ್ಟ, ಮನೇಲಿ ಯಾವ್ದು ಅವೈಲೇಬಲ್ ಇದೆ, ಸೀಸನಲ್ಲಿ ಯಾವ ಫ್ರೂಟ್ಸ್ ಇದೆ, ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ನೀವು ಎಲ್ಲ ಫ್ರೂಟ್ಸ್ನೂ ಹಾಕ್ಕೊಂಡು, ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತಂದರೆ ಇದಕ್ಕೆ ಸಹ ಹನಿ ಕೂಡ ಆ್ಯಡ್ ಮಾಡಿಕೊಂಡು ತಿಂದರೆ ಸೂಪರಾದ ಬ್ರೇಕ್ಫಾಸ್ಟ್ ನಿಮಗೆ ರೆಡಿ ಆಗುತ್ತೆ. ನನಗೆ ಈ ಬ್ರೇಕ್ಫಾಸ್ಟ್ ಬೆಳಗ್ಗೆಗೆ ಬೇಕು, ಬಟ್ ನಾನು ಈಗಲೇ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಮಾರ್ನಿಂಗ್ ನನಗೆ ಯಾಕೋ ಈ ನಡುವೆ ಬ್ರೇಕ್ಫಾಸ್ಟ್ ಅಂತ ಏನೂ ಇಷ್ಟ ಆಗ್ತಾಯಿಲ್ಲ. ಸೊ ಗಂಜಿ ಕುಡಿತೀನಿ, ಅಂದರೆ ಜೀನಿ ಗಂಜಿ ಕುಡಿತೀನಿ, ಅಥವಾ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟ್ ಏನಾದರೂ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನೀವು ಸಹ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.